ಟೆಂಪಲ್ ಬಂದು ಸುತ್ತಿಲು ದುರ್ಗಾ ಪರಮೇಶ್ವರಿ ಟೆಂಪಲ್ ಒಳಗಡೆ ತೆಗಿಯೋಕ್ಕೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ನೇಹಿತರೆ, ಆನಂದಂಗಾಮಗೆ ಸ್ವಾಗತ ಸುಸ್ವಾಗತ. ಗೆಳೆಯರ ಪ್ರೆಸೆಂಟ್ ನಾನು ಇವತ್ತು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಎಲ್ಲಿದೆ, ಮತ್ತೆ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೇಗೆ ಹೋಗ್ಬೇಕು, ಮತ್ತೆ ಈ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಿಶಿಷ್ಟತೆ ಏನು, ಮತ್ತೆ ಅಲ್ಲಿ ಎಲ್ಲಿ ನಾವು ಸ್ಟೇ ಮಾಡ್ಬೇಕು ಅಂತ ಪೂರ್ತಿ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸ್ನೇಹಿತರೆ, ನೀವೇನೋ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಒಂದು ಶೇರ್ ಕೂಡ ಮಾಡಿ. ಸ್ನೇಹಿತರೆ, ಈ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ಎಂಬ ಜಾಗದಲ್ಲಿರುತ್ತೆ. ಸೊ ಈ ಕಟೀಲು ಬಂದು ನಮ್ಮ ಬೆಂಗಳೂರಿಂದ ಸುಮಾರು 370 ಕಿಲೋಮೀಟರ್ ಆಗುತ್ತೆ, ಮೈಸೂರಿಂದ 265 ಕಿಲೋಮೀಟರ್ ಆಗುತ್ತೆ, ಉಡುಪಿಯಿಂದ 43 ಕಿಲೋಮೀಟರ್ ಆಗುತ್ತೆ, ಹುಬ್ಳಿಯಿಂದ 345 ಕಿಲೋಮೀಟರ್ ಆಗುತ್ತೆ, ದಾವಣಗೆರೆಯಿಂದ 250 ಕಿಲೋಮೀಟರ್ ಆಗುತ್ತೆ, ಮತ್ತೆ ಮಂಗಳೂರಿಂದ ಈ ಕಟೀಲು ಪರಮೇಶ್ವರಿ ದೇವಸ್ಥಾನ ಕೇವಲ 20 ಕಿಲೋಮೀಟರ್ ಆಗುತ್ತೆ. ಸ್ನೇಹಿತರೆ, ಸೊ ಎಲ್ಲಾ ಪ್ರಸಿದ್ಧವಾದ ಪಟ್ಟಣಗಳಿಂದ ಈ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಸ್ಸಿನ ಸೌಕರ್ಯ ಇದೆ. ಸ್ನೇಹಿತರೆ, ಇಲ್ಲಿ ನೋಡ್ತಿರಲ್ಲ, ಇದೇ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಸ್ ಸ್ಟ್ಯಾಂಡ್ ಇದು. ಈ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬರೋದಕ್ಕೆ ನಿಮ್ಗೆ ಡೈರೆಕ್ಟ್ ಬಸ್ ಸಿಗ್ಲಿಲ್ಲ ಆದ್ರೆ ನೀವು ಫಸ್ಟ್ ಮಂಗಳೂರು ಸೇರ್ಕೊಳ್ಳಿ. ಮಂಗಳೂರಿಂದ ಈ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುತ್ತೆ. ಮಂಗಳೂರಿಂದ ಇಲ್ಲಿಗೆ ಅರ್ಧ ಗಂಟೆಗೆ ಒಂದು ಬಸ್ ಬರ್ತಾ ಇರ್ತದೆ, ಆ ಬಸ್ಸಲ್ಲಿ ನೀವು ಇಲ್ಲಿಗೆ ಸೇರ್ಕೋಬಹುದು. ಇನ್ನು ನೀವೇನಾದ್ರೂ ಟ್ರೈನಲ್ಲಿ ಬರ್ತೀನಿ ಅಂದ್ರೆ ಕೂಡ ನೀವು ಮಂಗಳೂರಲ್ಲಿ ಹೇಳ್ಕೋಬೇಕು. ಸ್ನೇಹಿತರೆ, ಮಂಗಳೂರಿಂದ ಇಲ್ಲಿಗೆ ಬರ್ಬೇಕು. ಒಂದು ವೇಳೆ ನೀವೇನಾದ್ರೂ ಫ್ಲೈಟ್ ಅಲ್ಲಿ ಬರ್ತೀನಿ ಅಂದ್ರೆ ಕೂಡ ಮಂಗಳೂರಲ್ಲಿ ಹೇಳ್ಕೊಂಡು ಮಂಗಳೂರಿಂದ ಇಲ್ಲಿಗೆ ಬರ್ಬೇಕಾಗುತ್ತೆ. ಈ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಿಯರೆಸ್ಟ್ ಏರ್ಪೋರ್ಟ್ ಬಂದು ಕೂಡ ಮಂಗಳೂರು ಏರ್ಪೋರ್ಟ್. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ. ದಟ್ಟವಾದ ಅರಣ್ಯದ ನಡುವೆಯಲ್ಲಿ ಒಂದು ಅದ್ಭುತವಾದಂತ ದೇವಸ್ಥಾನನೇ ಈ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತೋರಿಸೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಇಲ್ಲಿ ನಂದಿನಿ ನದಿಯನ್ನಾದ್ರೆ ತೋರಿಸ್ತೀನಿ. ಸ್ನೇಹಿತರೆ, ಗೆಳೆಯರೆ, ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ನಂದಿನಿ ನದಿ. ಈ ನಂದಿನಿ ನದಿಯ ದಡದಲ್ಲೇ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ ಇರುತ್ತೆ. ಸ್ನೇಹಿತರೆ, ಈ ನಂದಿನಿ ನದಿ ಹರಿದುಕೊಂಡು ಬಂದು ಈ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ ಹತ್ರ ಕವಲು ಹೊಡಿತದೆ. ಅಂದ್ರೆ ಆ ಕಡೆ ಅರ್ಧ ಹೋಗುತ್ತೆ, ಈ ಕಡೆ ಅರ್ಧ ಹೋಗುತ್ತೆ. ಅದಕ್ಕೆ ಈ ದೇವಸ್ಥಾನ ನಂದಿನಿ ನದಿಯ ದಡದಲ್ಲಿದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಮಳೆಗಾಲದಲ್ಲಿ ಈ ನಂದಿನಿ ನದಿ ಮೈದುಂಬಿ ಹರಿತಾ ಇರ್ತಾಳೆ. ನಾವು ಈ ನಂದಿನಿ ನದಿಯಲ್ಲಿ ಸ್ನಾನ ಕೂಡ ಮಾಡಬಹುದು, ಅದನ್ನು ಸಹ ನಾನು ನಿಮ್ಗೆ ಮುಂದೆ ತೋರಿಸ್ತೀನಿ. ಇನ್ನು ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಂದ್ಗಡೆನೆ ದೊಡ್ಡದಾಗಿ ಒಂದು ಪಾರ್ಕಿಂಗ್ ಆದ ಇರುತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ತಿರಲ್ಲ, ಇದೆಲ್ಲ ಪಾರ್ಕಿಂಗ್. ನೀವೇನಾದ್ರೂ ನಿಮ್ಮ ಸ್ವಂತ ವೆಹಿಕಲ್ ಗಳಲ್ಲಿ ಬಂದ್ರೆ ಇಲ್ಲಿ ನಿಮ್ಮ ವೆಹಿಕಲ್ ನ ಪಾರ್ಕ್ ಮಾಡಬಹುದು. ಸ್ನೇಹಿತರೆ, ಇಲ್ಲಿ ಯಾವುದೇ ತರವಾದಂತ ಪಾರ್ಕಿಂಗ್ ಚಾರ್ಜ್ ಆದ್ರೆ ಅವ್ರು ತಗೋತಾ ಇಲ್ಲ. ಸೊ ನಿಮ್ಮ ವೆಹಿಕಲ್ ನ ಆರಾಮಾಗಿ ಇಲ್ಲಿ ಪಾರ್ಕ್ ಮಾಡಬಹುದು. ಒಂದ್ ವೇಳೆ ನೀವು ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹತ್ರ ಸ್ಟೇ ಮಾಡ್ತೀವಿ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬ್ರಾಹ್ಮರಿ ಅತಿಥಿ ಗೃಹ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ, ಸೊ ಇವು ದೇವಸ್ಥಾನಗಳ ರೂಮುಗಳು. ಸ್ನೇಹಿತರೆ, ಸೊ ಇಲ್ಲಿ ಆರಾಮಾಗಿ ನೀವು ಸ್ಟೇ ಮಾಡಬಹುದು. ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಇಲ್ಲಿ ನಿಮ್ಗೆ ರೂಮ್ಗಳಾದ್ರೆ ಸಿಗ್ತವೆ. ಸೊ ಸಿಂಗಲ್ ಆಗಿ ಬಂದ್ರೆ ಇಲ್ಲಿ ರೂಮ್ ಕೊಡೋದಿಲ್ಲ. ನೀವೇನಾದ್ರೂ ಫ್ಯಾಮಿಲಿ ಜೊತೆಯಲ್ಲಿ ಬಂದ್ರೆ ಖಂಡಿತವಾಗ್ಲೂ ಇಲ್ಲಿ ಸ್ಟೇ ಆಗ್ಬೋದು. ಸ್ನೇಹಿತರೆ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರ್ತವೆ ಈ ದೇವಸ್ಥಾನದ ರೂಮುಗಳು. ಒಂದು ವೇಳೆ ನಿಮ್ಗೆ ಈ ದೇವಸ್ಥಾನದ ರೂಮುಗಳು ಇಷ್ಟ ಆಗಿಲ್ಲ ಅಂದ್ರೆ ಇಲ್ಲಿ ಸೌಂದರ್ಯ ಪ್ಯಾಲೇಸ್ ಅಂತ ಇರುತ್ತೆ. ಈ ಸೌಂದರ್ಯ ಪ್ಯಾಲೇಸ್ ದೇವಸ್ಥಾನ ಕೂಡ ತುಂಬಾ ಹತ್ರ ಇರುತ್ತೆ, ನೀವು ಆರಾಮಾಗಿ ಇಲ್ಲಿ ಸ್ಟೇ ಮಾಡಬಹುದು. ಈ ಸೌಂದರ್ಯ ಪ್ಯಾಲೇಸ್ಗೆ ಆನ್ಲೈನ್ ಬುಕಿಂಗ್ ಸಹ ಇದೆ. ಸ್ನೇಹಿತರೆ, ನೀವು ಫ್ಯಾಮಿಲಿ ಜೊತೆಲಾದ್ರೂ ಬರ್ಬೋದು, ಇಲ್ಲ ಫ್ರೆಂಡ್ಸ್ ಜೊತೆಲಾದ್ರೂ ಬರ್ಬೋದು, ಇಲ್ಲಿ ಸ್ಟೇ ಆಗ್ಬೋದು. ಸ್ನೇಹಿತರೆ, ಇದು ಕೂಡ ದೇವಸ್ಥಾನಕ್ಕೆ ತುಂಬಾ ಹತ್ರನೇ ಇರುತ್ತೆ, ಕಟೀಲು ಬಸ್ ಸ್ಟಾಪಿನ ಪಕ್ಕದಲ್ಲೇ ಇರುತ್ತೆ. ಸ್ನೇಹಿತರೆ, ಇನ್ನು ನೀವು ದೇವಸ್ಥಾನದ ಒಳಗಡೆ ಹೋಗ್ಬೇಕಂದ್ರೆ ಲಗೇಜ್ ನ ಇಲ್ಲಿ ಕೊಟ್ಬಿಟ್ಟು ಹೋಗ್ಬೋದು. ಇದು ದೇವಸ್ಥಾನದ ಪಕ್ಕದಲ್ಲೇ ಇರುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ನಿಮ್ಮ ಲಗೇಜ್ ನ ಇಲ್ಲಿ ಇಟ್ಬಿಟ್ಟು ದೇವರ ದರ್ಶನಕ್ಕೆ ಹೋಗಿ ಮತ್ತೆ ನಿಮ್ ಲಗೇಜ್ ನ ತಗೋಬಹುದು. ಸ್ನೇಹಿತರೆ, ಇಲ್ಲಿ ಬಂದು ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದಟ್ಟವಾದ ಅರಣ್ಯದ ಮಧ್ಯೆಯಲ್ಲಿ
ಅದ್ಭುತವಾಗಿರುತ್ತೆ ಸ್ನೇಹಿತರೆ ಈ ದೇವಸ್ಥಾನ. ಈ ದೇವಸ್ಥಾನವು ಕರ್ನಾಟಕದ 4ನೇ ಅತಿ ದೊಡ್ಡ ಆದಾಯ ತಂದು ಕೊಡುವ ದೇವಸ್ಥಾನ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ಈ ದೇವಸ್ಥಾನವನ್ನು ಕೇರಳ ಶೈಲಿಯ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಸಂಸ್ಕೃತಿಯಲ್ಲಿ ಕಟಿ ಎಂದರೆ ಮಧ್ಯಭಾಗ, ಇಲಿ ಅಂದರೆ ಭೂಮಿ. ದೇವಿಯು ನಂದಿನಿ ನದಿಯ ನಡು ಭಾಗದಲ್ಲಿ ನೆಲೆಗೊಂಡಿರುವುದರಿಂದ ಈ ಕ್ಷೇತ್ರಕ್ಕೆ ಕಟೀಲು ಎಂಬ ಹೆಸರು ಬಂದಿದೆ ಎನ್ನಲಾಗುತ್ತೆ. ಇನ್ನು ಈ ದೇವಸ್ಥಾನದ ಟೈಮಿಂಗ್ ಬಂದು ಬೆಳಿಗ್ಗೆ 5:30 ರಾತ್ರಿ 9:30ವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ. ಆ ಟೈಮಲ್ಲಿ ನೀವು ಯಾವಾಗಾದ್ರೂ ಬಂದು ಈ ದೇವಸ್ಥಾನ ದರ್ಶನ ಆದ್ರೆ ಮಾಡ್ಕೋಬಹುದು. ಇನ್ನು ಇಲ್ಲಿ ದೇವಿಗೆ ಎಳನೀರಿನಿಂದ ಅಭಿಷೇಕ ಮಾಡಿಸ್ತಾರೆ ಸ್ನೇಹಿತರೆ ತುಂಬಾ ಜನ. ಸೊ ನೀವು ಸಹ ಇಲ್ಲಿ ಎಳ್ನೀರು ಸಿಗುತ್ತೆ, ಈ ಎಳ್ನೀರನ್ನ ತಗೊಂಡೋಗಿ ಒಳಗಡೆ ದೇವಿಗೆ ಅಭಿಷೇಕ ಮಾಡಿಸ್ಬೋದು. ಇನ್ನು ಅದೇ ತರ ಪೂಜೆ ಸಾಮಾನು ಕೂಡ ಇಲ್ಲೇ ಸಿಗುತ್ತೆ. ಇಲ್ಲೆಲ್ಲ ನೋಡ್ತಿರ್ಬೋದು ನೀವು, ಬಾಳೆಹಣ್ಣಾಗ್ಲಿ, ಎಳನೀರಾಗ್ಲಿ, ಮತ್ತೆ ಪೂಜೆ ಸಾಮಾನಾಗ್ಲಿ ಇಲ್ಲೇ ಸಿಗುತ್ತೆ. ನೀವು ಆರಾಮಾಗಿ ಆ ಪೂಜೆ ಸಾಮಾನ ತಗೊಂಡೋಗಿ ದೇವಿಗೆ ಪೂಜೆ ಆದ್ರೆ ಮಾಡಿಸಬಹುದು ಸ್ನೇಹಿತರೆ. ಸೊ ಎಲ್ಲಾನು ನಿಮ್ಗೆ ಇಲ್ಲೇ ಸಿಗ್ತವೆ. ಇಲ್ಲಿ ನೋಡ್ತಾ ಇರಲ್ಲ, ಇದೇ ದೇವಸ್ಥಾನದ ಒಳಗಡೆ ಹೋಗುವಂತ ಜಾಗ. ಇಲ್ಲೇ ನಿಮ್ಗೆ ಚಪ್ಪಲಿ ಸ್ಟ್ಯಾಂಡ್ ಕೂಡ ಇರುತ್ತೆ. ಸೊ ನಿಮ್ಮ ಚಪ್ಪಲಿಗಳನ್ನ ಇಲ್ಲೇ ಬಿಟ್ಟು ಇಲ್ಲಿಂದ ನಾವು ಒಳಗಡೆ ಆದ್ರೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಒಳಗಡೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಈ ದೇವಸ್ಥಾನ ನೋಡೋದಕ್ಕೆ ನಮ್ಗೆ 2 ಕಣ್ಣು ಸಾಲೋದೇ ಇಲ್ಲ. ನಂದಿನಿ ನದಿಯ ದಡದಲ್ಲಿರುವ ಕಾರಣಕ್ಕೆ ಈ ದೇವಸ್ಥಾನ ನಮ್ಗೆ ಅಷ್ಟು ಸುಂದರವಾಗಿ ಕಾಣಿಸ್ತದೆ ಸ್ನೇಹಿತರೆ. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಹೋಗಿದ ತಕ್ಷಣ ನಮ್ಗೆ ಒಂದು ಬಂಡೆ ಕಾಣಿಸುತ್ತೆ. ಈ ಬಂಡೆಯಿಂದನೇ ತಾಯಿ ದುರ್ಗಾ ಪರಮೇಶ್ವರಿ ದೇವಿ ದುಂಬಿಯಾಗಿ ಹೊರ ಬಂದು ಅರುಣೇಶ್ವರ ಎಂಬ ರಾಕ್ಷಸನನ್ನ ಸಂಹಾರ ಮಾಡ್ತಾಳಂತೆ. ಸೊ ಅದಕ್ಕೋಸ್ಕರನೇ ಈ ಕಲ್ಲಿಗೆ ದಿನಕ್ಕೆ 3 ಸಲ ಪೂಜೆ ಆದ್ರೆ ಮಾಡ್ತಾರೆ ಸ್ನೇಹಿತರೆ. ಸೊ ಆ ಬಂಡೆಗೆ ಯಾವಾಗಲೂ ಹೂವಿನ ಹಾರ ಹಾಕಿ ದಿನಕ್ಕೆ 3 ಸಲ ಆ ಬಂಡೆಗೆ ಪೂಜೆ ಮಾಡ್ತಾರೆ ಸ್ನೇಹಿತರೆ ಇಲ್ಲಿನ ಅರ್ಚಕರು. ಅಲ್ಲಿಂದ ಒಳಗಡೆ ಬಂದು ನಮ್ಗೆ ಈ ತರ ಕಾಣಿಸುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಎಳನೀರಿಂದ ಈ ದೇವಿಗೆ ಅಭಿಷೇಕ ಮಾಡಿಸ್ತಾರೆ. ಸೊ ಅದಕ್ಕೋಸ್ಕರ ಎಳ್ನೀರು ಸಿಗುತ್ತೆ ನಿಮ್ಗೆ. ನೀವು ಬೇಕು ಅಂದ್ಕೊಂಡ್ರೆ ಆ ಎಳ್ನೀರ್ನ ತಗೊಂಡೋಗಿ ಒಳಗಡೆ ಕೊಟ್ರೆ ಅವರು ಅಭಿಷೇಕ ಆದ್ರೆ ಮಾಡಿಸ್ತಾರೆ. ಇನ್ನು ಅದೇ ತರ ನಿಮ್ಗೆ ಏನಾದ್ರು ಪೂಜೆ ಸಾಮಾನು ಏನಾದ್ರು ಬೇಕಾದ್ರೂ ಕೂಡ ಇಲ್ಲಿ ನೀವು ಪೂಜೆ ಸಾಮಾನು ತಗೊಂಡು ದೇವಿಗೆ ಅರ್ಚನೆ ಆದ್ರೆ ಮಾಡಿಸ್ಬೋದು ಸ್ನೇಹಿತರೆ. ಇನ್ನು ದೇವಸ್ಥಾನದ ಒಳಗಡೆ ಹೋಗ್ಬೇಕಂದ್ರೆ ಕಂಪಲ್ಸರಿ ಇಲ್ಲಿ ನಾವು ಕಾಲ್ ತೊಳ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಅದಕ್ಕೂ ಇವರಲ್ಲಿ ನೀರ್ನಾದ್ರೆ ಪ್ರೊವೈಡ್ ಮಾಡಿದ್ರೆ, ಇಲ್ಲೆಲ್ಲ ಕಾಣಿಸಿದಿಲ್ಲ ಮುಂದ್ಗಡೆ. ಸೊ ಅಲ್ಲಿ ನಾವು ಕಾಲು ತೊಳ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ದೇವಸ್ಥಾನದ ಒಳಗಡೆ ಆದ್ರೆ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರಲ್ಲ, ಇದೇ ದೇವಸ್ಥಾನದ ಒಳಗಡೆ ಹೋಗುವಂತ ಜಾಗ. ತುಂಬಾ ಚೆನ್ನಾಗಿದೆ ಅಲ್ವಾ ನೋಡೋದು ಕೂಡ ಸ್ನೇಹಿತರೆ. ಇದೇ ಒಳಗಡೆ ಹೋಗುವಂತ ಜಾಗ. ಸೊ ಬನ್ನಿ ಹೋಗೋಣ ನಾವು. ಒಳಗಡೆ ಹೋಗ್ಬೇಕಾದ್ರೆ ನಮ್ಗೆ ನದಿ ಹರಿತಾ ಇರೋದಾದ್ರೆ ಕಾಣಿಸುತ್ತೆ. ಅಲ್ಲಿ ನಂದಿನಿ ನದಿ ಹರಿಯುವಂತ ಜಾಗ ಕೂಡ ನಮ್ಗೆ ಅಲ್ಲಿ ಕಾಣಿಸುತ್ತೆ. ಸೊ ಇನ್ನು ದೇವಸ್ಥಾನದ ಒಳಗಡೆ ಬಂದ್ರೆ ನಮ್ಗೆ ಈ ತರ ಆದ್ರೆ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ತಾ ಇರಲ್ಲ, ಇದೇ ಒಳಗಡೆ ಗರ್ಭಗುಡಿಗೆ ಹೋಗುವಂತ ಜಾಗ. ಗರ್ಭಗುಡಿಗೆ ಕ್ಯಾಮರಾ ಅಲೋವಿಲ್ಲ, ಅದಕ್ಕೆ ನಾನು ಇಲ್ಲಿಂದನೇ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನಾವು ಮನಸ್ಸಿನಲ್ಲಿ ಏನನ್ನಾದರೂ ಕೋರಿಕೊಂಡು ದೇವಿಗೆ ಪಟ್ಟೆ ಸಿರಿಯನ್ನು ನೀಡಿದರೆ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಅಂತ ಇಲ್ಲಿ ಇಂದಿಗೂ ಸಹ ನಂಬ್ತಾರೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರನೇ ತುಂಬಾ ಜನ ಪಟ್ಟೆ ಸೀರೆಗಳನ್ನ ತಂದು ಇಲ್ಲಿ ದೇವಿಗೆ ಅರ್ಪಣೆ ಮಾಡ್ತಾ ಇರ್ತಾರೆ. ಸೊ ನೀವು ಸಹ ನಿಮ್ಗೆ ಹರಕೆ ಏನಾದ್ರು ಒತ್ಕೊಂಡಿದ್ರೆ ನೀವು ಸಹ ಪಟ್ಟೆ ಸೀರೆಗಳನ್ನ ತಂದು ಇಲ್ಲಿ ದೇವಿಗೆ ಅರ್ಪಿಸ್ಬೋದು. ಅರ್ಪಿಸೋದ್ರಿಂದ ಕೂಡ ತುಂಬಾ ಒಳ್ಳೇದಾಗುತ್ತೆ ಸ್ನೇಹಿತರೆ. ಇದೇ ಒಳಗಡೆನೆ ಗರ್ಭಗುಡಿ, ಒಳಗಡೆ ಕ್ಯಾಮರಾ ಅಲೋವಿಲ್ಲ, ಅದಕ್ಕೆ ನಾನು ನಿಮ್ಗೆ ಒಳಗಡೆ ಏನೋ ತೋರ್ಸೋದಕ್ಕಾದ್ರೆ ಆಗ್ತಾ ಇಲ್ಲ. ಸೊ ಇಲ್ಲಿಂದ ನೋಡಿದ್ರೆ ಕೂಡ ದೇವಸ್ಥಾನ ಆವರಣ ಕೂಡ ಈ ತರ ಇದೆ. ತುಂಬಾ ದೊಡ್ಡದಾಗಿರುತ್ತೆ ಸ್ನೇಹಿತರೆ ಈ ದೇವಸ್ಥಾನದ ಆವರಣ. ನಾವು ಆರಾಮಾಗಿ ಕುತ್ಕೊಂಡಲ್ಲಿ ಟೈಮ್ ಪಾಸ್ ಆದ್ರೆ ಮಾಡ್ಬೋದು. ಇನ್ನು ಇದೇ ದೇವಸ್ಥಾನದಲ್ಲಿ ನಾಗರಗಳ ಸನ್ನಿಧಿ ಕೂಡ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರಲ್ಲ, ಇದೇ ನಾಗರಗಳ ಸನ್ನಿಧಿ. ಈ ನಾಗರಗಳ ಸನ್ನಿಗೆ ನಾವು ಪೂಜೆ ಸಹ ಮಾಡಬಹುದು. ಇನ್ನು ಅದೇ ತರ ಪ್ರದಕ್ಷಿಣೆ ಕೂಡ ಆಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಶ್ರೀ ನಾಗದೇವರ ಸನ್ನಿಧಿ ಅಂತಿರುತ್ತೆ. ನಾವು ಬೇಕು ಅಂದ್ಕೊಂಡ್ರೆ ಈ ನಾಗದೇವರ ಸನ್ನಿಧಿಗೆ ಪ್ರದಕ್ಷಿಣೆಗಳು ಕೂಡ ಹಾಕ್ಬೋದು ಸ್ನೇಹಿತರೆ. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ನಿತ್ಯ ಅನ್ನದಾನ ವ್ಯವಸ್ಥೆ ಕೂಡ ಇಲ್ಲಿರುತ್ತೆ ಸ್ನೇಹಿತರೆ. ದಿನಕ್ಕೆ 3 ಟೈಮು ಇಲ್ಲಿ ನಮ್ಗೆ ಊಟ ಸಿಗುತ್ತೆ ಸ್ನೇಹಿತರೆ. ನಾವು ಬೇಕು ಅಂದ್ಕೊಂಡ್ರೆ ಆ ಊಟ ಮಾಡಬಹುದು. ಆ ಊಟ ಕೂಡ ನಮ್ಗೆ ತೋರಿಸ್ತೀನಿ. ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ರೈಟ್ ಸೈಡ್ ನಲ್ಲಿ ನಂದಿನಿ ನದಿ ಆದ್ರೆ ಹರಿತಾ ಇರ್ತಾಳೆ ಸ್ನೇಹಿತರೆ. ಈ ನಂದಿನಿ ನದಿಯಲ್ಲಿ ನಾವು ಸ್ನಾನ ಸಹ ಮಾಡಬಹುದು ಸ್ನೇಹಿತರೆ. ನಾನು ಆಗ್ಲೇ ಹೇಳ್ದಲ್ಲ, ಸ್ನಾನ ಮಾಡುವ ಜಾಗ ನಿಮ್ಗೆ ತೋರಿಸ್ತೀನಿ ಅಂತ. ಆ ಜಾಗನೇ ಇದು. ಮಳೆಗಾಲದಲ್ಲಿ ಇಲ್ಲಿ ಯಾರು ಅಷ್ಟೊಂದು ಜನ ಆದ್ರೆ ಸ್ನಾನ ಮಾಡ್ತಿರಲ್ಲ, ಆದ್ರೆ ಬೇಸಿಗೆ ಕಾಲದಲ್ಲಿ ಇಲ್ಲಿ ತುಂಬಾ ಜನ ಬಂದು ಇಲ್ಲಿ ಸ್ನಾನ ಮಾಡ್ತಿರ್ತಾರೆ ಸ್ನೇಹಿತರೆ. ಸೊ ನೀವು ಸಹ ಬೇಕಾದ್ರೆ ಬಂದು ಈ ನಂದಿನಿ ನದಿಯಲ್ಲಿ ಸ್ನಾನ ಮಾಡಬಹುದು. ತುಂಬಾ ಜಾಸ್ತಿಯಾಗಿ ನಂದಿನಿ ನದಿ ಇಲ್ಲಾದ್ರೆ ಹರಿತಿದೆ, ಅದನ್ನು ಸಹ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಇಲ್ಲಿನ ಬಟ್ಟೆ ಬದಲಾಯಿಸೋದು ಕೂಡ ಸಪರೇಟ್ ಆಗಿ ಕೆಲವು ಕೊಠಡಿಗಳಿರ್ತವೆ. ಸೊ ಅಲ್ಲಿ ನೀವು ಬಟ್ಟೆ ಬದಲಾಯಿಸ್ಕೋಬಹುದು. ದಯವಿಟ್ಟು ಇಲ್ಲಿ ಶಾಂಪು ಮತ್ತೆ ಸೋಪನ್ನ ಇಲ್ಲಿ ಯೂಸ್ ಮಾಡಬೇಡಿ ಸ್ನೇಹಿತರೆ.
ಇನ್ನು ಇಲ್ಲಿ ಬೋರ್ಡ್ ಹಾಕಿದ್ರೆ ನೋಡಿ, ಸಾಬೂನು ಬಳಸಿ ಸ್ನಾನ ಮಾಡಬಾರದು ಅಂತ. ಇನ್ನು ಅದೇ ತರ ಮಹಿಳೆಯರಿಗೆ ಬಟ್ಟೆ ಬದಲಾಯಿಸುವ ಸ್ಥಳ ಕೂಡ ಇಲ್ಲಿರುತ್ತೆ, ಸಪರೇಟ್ ಆಗಿ ಕೊಠಡಿಗಳಿರ್ತವೆ, ಅಲ್ಲಿ ನಾವು ಬಟ್ಟೆ ಬದಲಾಯಿಸ್ಕೋಬಹುದು. ಇನ್ನು ನಿತ್ಯ ಅನ್ನದಾನದ ಟೈಮಿಂಗ್ ಬಂದು ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆ ಇರುತ್ತೆ, ಮಧ್ಯಾಹ್ನ 11ರಿಂದ 3 ಗಂಟೆ ಇರುತ್ತೆ, ರಾತ್ರಿ 7:30ರಿಂದ ರಾತ್ರಿ 10 ಗಂಟೆ ಇಲ್ಲಿ ಅನ್ನದಾನ ಇರುತ್ತೆ ಸ್ನೇಹಿತರೆ. ಬೆಳಿಗ್ಗೆ ಸಮಯದಲ್ಲಿ ಗಂಜಿ ಕೊಡ್ತಾರೆ, ಮಧ್ಯಾಹ್ನ ಮತ್ತೆ ರಾತ್ರಿ ಸಮಯದಲ್ಲಿ ಊಟ ಆದ್ರೆ ಕೊಡ್ತಾರೆ ಸ್ನೇಹಿತರೆ. ಈ ಬ್ರಿಡ್ಜ್ ದಾಟ್ಕೊಂಡು ಬಂದ್ರೆ ನಮ್ಗೆ ಮತ್ತೆ ನಂದಿನಿ ನದಿ ಹರಿಯುವ ಸ್ಥಳ ಆದ್ರೆ ಇಲ್ಲಿ ನಮ್ಗೆ ಕಾಣಿಸುತ್ತೆ. ಇಲ್ಲಿ ನೋಡ್ತಿದ್ರಲ್ಲ, ಇದೆಲ್ಲ ನಂದಿನಿ ನದಿನೇ. ಈ ನಂದಿನಿ ನದಿ ಮಳೆಗಾಲದಲ್ಲಿ ಮೈದುಂಬಿ ಹರಿತಾ ಇರ್ತಾಳೆ ಸ್ನೇಹಿತರೆ. ಸೊ ನಾವು ಬೇಕು ಅಂದ್ಕೊಂಡ್ರೆ ಈ ನಂದಿನಿ ನದಿಯಲ್ಲಿ ಸ್ನಾನ ಕೂಡ ಮಾಡ್ಬೋದು. ನಾನು ಆಗ್ಲಿ ನಿಮ್ಗೆ ತೋರಿಸ್ದೆ ಸ್ನಾನ ಮಾಡುವ ಜಾಗ ಯಾವುದು ಅಂತ. ಸೊ ಅಲ್ಲಿ ನೀವು ಸ್ನಾನ ಮಾಡ್ಬೇಕಂದ್ರೆ ಕೂಡ ಹುಷಾರಾಗಿ ಸ್ನಾನ ಮಾಡಿ ಸ್ನೇಹಿತರೆ. ಯಾಕಂದ್ರೆ ವರ್ಷದ 365 ದಿನ ಇಲ್ಲಿ ನದಿ ಹರಿತಾ ಇರ್ತದೆ. ಆ ಬಂಡೆಗಳು ಕೂಡ ಸ್ವಲ್ಪ ನೈಸ್ ಆಗಿರ್ತವೆ. ಅದಕ್ಕೋಸ್ಕರ ನೀವು ಸ್ನಾನ ಮಾಡ್ಬೇಕಾದ್ರೆ ಆರಾಮಾಗಿ ಕೂತ್ಕೊಂಡು ಸ್ನಾನ ಮಾಡಿ ಸ್ನೇಹಿತರೆ. ಇನ್ನು ಸ್ವಲ್ಪ ಮೇಲ್ಗಡೆಯಿಂದ ನೋಡಿದ್ರೆ ನಮ್ಗೆ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ ಈ ತರ ಆದ್ರೆ ಕಾಣಿಸುತ್ತೆ. ನೋಡುಗರ ಮನಸ್ಸು ಎಳಿತದೆ ಅಂತಾನೆ ಹೇಳ್ಬೋದು ಈ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ. ಯಾಕಂದ್ರೆ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಂದಿನಿ ನದಿಯ ದಡದಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ನೋಡುಗರ ಮನಸ್ಸು ಎಳಿತದೆ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದ ನಮ್ಗೆ ಭೋಜನಕ್ಕೆ ಅಂದ್ರೆ ಊಟಕ್ಕೆ ಹೋಗುವ ಕ್ಯೂ ಲೈನ್ ಆದ್ರೆ ಕಾಣಿಸುತ್ತೆ ಸ್ನೇಹಿತರೆ. ಸೊ ನಾನು ಸಹ ಕ್ಲೀನ್ ಆಗಿ ಇವರು ಮೇಂಟೈನ್ ಆದ್ರೆ ಮಾಡಿದರೆ ಸ್ನೇಹಿತರೆ. ಸುತ್ತಲೂ ಪ್ರಕೃತಿಯ ಮಡಿಲಲ್ಲಿರುವ ಕಾರಣಕ್ಕೆ ಇದನ್ನ ನೀಟಾಗಿ ಮೇಂಟೈನ್ ಆದ್ರೆ ಮಾಡಿದರೆ ಈ ಗಾರ್ಡನ್ ಕೂಡ ನಾವು ಭೋಜನಕ್ಕೆ ಅಂದ್ರೆ ಊಟಕ್ಕೆ ಹೋಗುವ ಸಮಯದಲ್ಲಿ ನಾವು ಈ ಗಾರ್ಡನ್ ಕೂಡ ಗಮನಿಸಬಹುದು ಸ್ನೇಹಿತರೆ. ಇದು ಕೂಡ ಚೆನ್ನಾಗಿದೆ. ಇನ್ನು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ನೋಡಿ, ಈ ತರ ನೀಟಾಗಿ ಕೂರಿಸಿ ನಮ್ಗೆ ಊಟನಾದ್ರೆ ಕೊಡ್ತಾರೆ ಸ್ನೇಹಿತರೆ. ಇಲ್ಲೆಲ್ಲ ನೋಡ್ಬೋದು ನಾವು ಸುಮಾರು 500 ಜನಕ್ಕೆ ಒಂದೇ ಸಲ 500 ಜನ ಒಂದೇ ಸಲ ಕುಳಿತುಕೊಂಡು ಊಟ ಮಾಡುವಷ್ಟು ದೊಡ್ಡದಾಗಿರುವಂತ ಜಾಗ ಇಲ್ಲಿದೆ ಸ್ನೇಹಿತರೆ. ಸೊ ನಾವಿಲ್ಲೆಲ್ಲ ನೋಡ್ಬೋದು. ಇದೇ ತರ 3 ಕೊಠಡಿಗಳಿರ್ತವೆ. ಆ 3 ಕೊಠಡಿಯಲ್ಲಿ ನಾವು ಕೂತ್ಕೊಂಡು ಊಟ ಮಾಡಬಹುದು. ಕೆಲವು ಸಮಯದಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸೊ ಆ ಟೈಮಲ್ಲಿ ಇದು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಇನ್ನು ಬೆಳಿಗ್ಗಿನ ಸಮಯದಲ್ಲಿ ನಮ್ಗೆ ಗಂಜಿ ಕೊಟ್ರು ಅಂತ ಹೇಳಿದ್ನಲ್ಲ, ಇದೇ ಗಂಜಿ. ಈ ಗಂಜಿ ಕೂಡ ತುಂಬಾನೇ ಟೇಸ್ಟಿ ಆಗಿತ್ತು ಸ್ನೇಹಿತರೆ. ಇನ್ನು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಿಮ್ಗೆ ಇನ್ನೊಬ್ಬ ಮುಖ್ಯವಾದ ಅತಿಥಿನ ನಾನು ಇಲ್ಲಿ ಪರಿಚಯ ಮಾಡಿಕೊಡ್ಲೇಬೇಕು ಸ್ನೇಹಿತರೆ. ಈ ಅತಿಥಿಯ ಹೆಸರು ಮಹಾಲಕ್ಷ್ಮಿ ಅಂತ. ಸೊ ಆ ಮಹಾಲಕ್ಷ್ಮಿ ಯಾರಪ್ಪ ಅಂದ್ರೆ ಇಲ್ಲಿರುವ ಗಜರಾಜ ಸ್ನೇಹಿತರೆ. ನೋಡ್ತಿರ್ಲ, ಇದೇ ಆನೆ. ಈ ಆನೆಯನ್ನ ಮಹಾಲಕ್ಷ್ಮಿ ಅಂತ ಕರೀತಾರೆ. ಸುಮಾರು 36 ವರ್ಷದ ಈ ಆನೆ ನೋಡುಗರ ಮನಸೆಳಿತಿದೆ ಸ್ನೇಹಿತರೆ. ಈ ದೇವಸ್ಥಾನದ ಸ್ಪೆಷಲ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು ಈ ಆನೆ. ಸೊ ಈ ಆನೆಗೆ ಮಹಾಲಕ್ಷ್ಮಿ ಅಂತ ಹೆಸರಿಟ್ಟಿದ್ದಾರೆ. ನಾನು ಹೋದ ಸಮಯದಲ್ಲಿ ಆ ಆನೆಗೆ ಸ್ನಾನ ಆದ್ರೆ ಮಾಡಿಸ್ತಿದ್ರು. ನೀವು ಈ ಆನೆ ಜೊತೆಲಿ ಫೋಟೋ ಕೂಡ ತಗೋಬಹುದು ಸ್ನೇಹಿತರೆ. ಅದಕ್ಕೂ ಇವರು ಅವಕಾಶ ಆದ್ರೆ ಮಾಡಿಕೊಟ್ಟಿದ್ದಾರೆ. ಇನ್ನು ಬಾಳೆಹಣ್ಣು ಬೇಕಾದ್ರೂ ಕೂಡ ನೀವು ಈ ಆನೆಗೆ ತಿನ್ನಿಸಬಹುದು ಸ್ನೇಹಿತರೆ. ಬಹಳ ಮೃದು ಸ್ವಭಾವವಾದಂತ ಆನೆ ಇದು. ಸೊ ಅದಕ್ಕೋಸ್ಕರನೇ ನೀವು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದ್ರೆ ಈ ಮಹಾಲಕ್ಷ್ಮಿ ಎನ್ನುವ ಆನೆಯನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ನೋಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅದೇ ತರ ಇಲ್ಲಿ ಗೋಶಾಲ ಕೂಡ ಇರುತ್ತೆ ಸ್ನೇಹಿತರೆ. ಇಲ್ಲಿ ತುಂಬಾ ಗೋವುಗಳಿರ್ತವೆ. ಈ ಗೋವುಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ಈ ಕಾಮಧೇನುವಿನ ಪುತ್ರಿನೇ ಈ ನಂದಿನಿ ನದಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಗೋವುಗಳನ್ನಾದ್ರೆ ಇವರು ಸಾಕ್ತಾ ಇದ್ದಾರೆ ಸ್ನೇಹಿತರೆ. ಈ ಗೋವುಗಳಿಗೆ ನಮ್ ಕಡೆನೆ ಬೇಕಾದ್ರೂ ಕೂಡ ನಾವು ಸಹಾಯ ಕೂಡ ಮಾಡ್ಬೋದು. ನಮ್ಮ ಹತ್ರ ಈ ಗೋವುಗಳಿಗೆ ಆಹಾರಕ್ಕೆ ನಾವು ಎಷ್ಟು ಬೇಕಂದ್ರೆ ಅಷ್ಟು ಡೊನೇಟ್ ಮಾಡ್ಬೋದು ಸ್ನೇಹಿತರೆ. 10 ರೂಪಾಯಿ ಆಗಿರ್ಬೋದು, 20 ರೂಪಾಯಿ ಆಗಿರ್ಬೋದು, ನಿಮ್ಗೆ ಎಷ್ಟು ಮನಸ್ಸಿಗೆ ಬಂದ್ರೆ ಅಷ್ಟು ಈ ಗೋವುಗಳಿಗೆ ನಾವು ಡೊನೇಟ್ ಮಾಡ್ಬೋದು ಸ್ನೇಹಿತರೆ. ಸೊ ನೀವು ಹೋದಾಗ ಅದನ್ನು ಸಹ ಗಮನಿಸಿ ಸ್ನೇಹಿತರೆ. ಇಲ್ಲಿ ಹಾಕಿದ್ರೆ ನೋಡಿ, ನಂದಿನಿ ಗೋಶಾಲೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಕೆಳಗಡೆ ಕೂಡ ಅಮೌಂಟ್ ಹಾಕಿದ್ದಾರೆ. ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀವು ಈ ಗೋವುಗಳಿಗೆ ಸೇವೆ ಆದ್ರೆ ಮಾಡಬಹುದು ಸ್ನೇಹಿತರೆ. ಸೊ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ಆ ಆನೆ ಮತ್ತು ಈ ಗೋಶಾಲೆಯನ್ನ ಒಂದ್ಸಲ ವಿಸಿಟ್ ಮಾಡಿ ಸ್ನೇಹಿತರೆ. ಇವು ಕೂಡ ಚೆನ್ನಾಗಿರ್ತವೆ ನೋಡೋದಕ್ಕೆ ಸ್ನೇಹಿತರೆ. ಈ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಉಡುಪಿ ಆಗಿರ್ಬೋದು, ಅದೇ ತರ ಧರ್ಮಸ್ಥಳ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ತುಂಬಾ ಹತ್ರ ಆಗುತ್ತೆ. ನೀವು ಕರ್ನಾಟಕದ ಪ್ರವಾಸ ಕೈಗೊಂಡಾಗ ತಪ್ಪದೆ ಈ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಒಂದ್ಸಲ ಭೇಟಿ ಕೊಡಿ ಸ್ನೇಹಿತರೆ. ಈ ದೇವಸ್ಥಾನ ಕೂಡ ನೋಡಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಗೆಳೆಯರೇ, ನೋಡಿದ್ರಲ್ಲ, ಇದೇ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪೂರ್ತಿ ಇನ್ಫಾರ್ಮೇಶನ್ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.